ರಾಜ್ಯದಲ್ಲಿ ಜೋರಾಯಿತು ಕಾವೇರಿ ಕಿಚ್ಚು. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್. ಮಂಡ್ಯದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಬಿಜೆಪಿ ಯತ್ನ. ದಯವಿಟ್ಟು ಕರ್ನಾಟಕ ಬಂದ್ ಮಾಡಬೇಡಿ. ಕನ್ನಡ ಪರ ಸಂಘಟನೆಗಳಿಗೆ ಡಿಕೆಶಿ ಮನವಿ. ಸರ್ವಪಕ್ಷ ಸಭೆ ನಡೆಸಿ ಮುಷ್ಕರದ ಬಗ್ಗೆ ಅಂತಿಮ ನಿರ್ಧಾರ ಎಂದ ಸಿಎಂ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಜೀವಾವಧಿ ಶಿಕ್ಷೆ ಅಮಾನತಿನಲ್ಲಿಟ್ಟು ಹೈಕೋರ್ಟ್ನಿಂದ ಜಾಮೀನು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲ್ಲ ಎಂದ ಯೋಗೇಶ್ ಗೌಡ ಪತ್ನಿ. ಐಐಟಿ ಸೀಟ್ ಸಿಗಲಿಲ್ಲ ಅಂತ ವೆಬ್ಸೈಟ್ ಹ್ಯಾಕ್. ವಿದ್ಯಾರ್ಥಿ ವಿರುದ್ಧ ದೂರು ನೀಡುವ ಬದಲು ಮತ್ತೊಂದು ಅವಕಾಶ. ಐಐಟಿ ಹ್ಯಾಕ್ ಬಗ್ಗೆ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆ. ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೊರಾಕೋದಿಂದ ಸ್ಪೇನ್ಗೆ 60,000 ಜನರ ವಲಸೆ. ಗಡಿ ದಾಟುವ ವೇಳೆ 34 ಜನರ ದುರ್ಮರಣ. ಸ್ಪೇನ್ಗೆ ಸವಾಲಾಗಿ ಪರಿಣಮಿಸಿದ ಭದ್ರತೆ.